ನಮ್ಗೋಡು ಕೇಳಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ನಿಮ್ಮ ಎಂಪಿ ಮುದಾಳೆ. ಬಂಧುಗಳೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಾರಂಜ ಎಕ್ಸ್ಪ್ರೆಸ್ ಸುದ್ದಿ ವಾಹಿನಿಯು ಪ್ರತಿಯೊಂದು ಪಂಚಾಯಿತಿ, ಪ್ರತಿಯೊಂದು ವಾರ್ಡ್ಗಳ ಬಗ್ಗೆ ನಮ್ಗೋಡು ಕೇಳಿ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಯಾಕಂದ್ರೆ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಗೆ ಅಕ್ಷರಶಃ ಬೀದರ್ ಜಿಲ್ಲೆ ಸಂಪೂರ್ಣವಾಗಿ ಒಂದಿಷ್ಟು ತೊಂದರೆಗೆ ಈಡಾಗಿದೆ. ಇಲ್ಲಿರ್ತಕ್ಕಂಥ ಜನರು ಕೂಡ ಸಮಸ್ಯೆ ಸುಳಿಯಲ್ಲಿ ಸಿಕ್ಕಾಕೊಂಡು ವಿಲ ಅಂತೇಳಿ ಒದ್ದಾಡ್ತಾ ಇದ್ದಾರೆ. ಹಾಗಾಗಿ ಅದು ಪಂಚಾಯತಿ ಆಗಿರ್ಲಿ ಅಥವಾ ನಗರಸಭೆ ಆಗಿರ್ಲಿ, ಇಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲುವಂತ ಕಾರ್ಯಕ್ರಮ ನಮ್ಗೋಡು ಕೇಳಿ. ಈ ಕಾರ್ಯಕ್ರಮನ ಪ್ರಸಾರ ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡೋ ಮೂಲಕ ನಿಮ್ಮ ಅನಿಸಿಕೆಗಳನ್ನು ತಿಳಿಸಲು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಇವತ್ತು ಬೀದರ್ ನಗರದ ನಗರಸಭೆಯ ವಾರ್ಡ್ ನಂಬರ್ 30ಕ್ಕೆ ಒಳಪಟ್ಟಿರುವಂತಹ ಗುಮ್ಮೆ ಕಾಲೋನಿಯ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಬೆಳಕು ಚೆಲ್ಲುವಂತಹ ಕಾರ್ಯಕ್ರಮ ನಾವು ಮಾಡ್ತಾ ಇದ್ದೀವಿ. ಆ ವಿಶೇಷ ಕಾರ್ಯಕ್ರಮನ ನಿಮ್ಮ ಮುಂದೆ ನಾವು ಪ್ರಸ್ತುತ ಸಹಪಡಿಸ್ತಾ ಇದ್ದೀವಿ. ಬಂಧುಗಳೇ, ತಮಗೆಲ್ಲ ಗೊತ್ತಿರೋ ಹಾಗೆ ತಾವು ನೋಡ್ತಾ ಇದ್ದೀರಲ್ಲ, ಇದು BVB ಕಾಲೇಜ್ ಮುಂದುಗಡೆ ಇರ್ತಕ್ಕಂಥ ಒಂದು ಮಹಾಲ್. ಈ ಮಹಾಲ್ ನಲ್ಲಿ ಒಂದು 4 ಥಿಯೇಟರ್ಗಳಿದ್ದಾವೆ ಮತ್ತು ಅಲ್ಲಿರ್ತಕ್ಕಂಥ ಕಲ್ಯಾಣ ಮಂಟಪ ಇದೆ, ಹೋಟೆಲ್ಗಳಿದ್ದಾವೆ, ಬಾರ್ ಇದೆ, ಮತ್ತೊಂದಿದೆ, ಮಗಳೊಂದಿದೆ. ಅನೇಕ ರೀತಿಗಳಿಂದ ಅಲ್ಲಿ ಒಂದು ರೀತಿಯಿಂದ ಸುಮಾರು ಜನ ಅಲ್ಲಿ ಸೇರಿಕೊಂಡು ಅಲ್ಲಿ ಬದುಕನ್ನ ಹಸನು ಮಾಡ್ಕೊಳ್ಳಿಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇರ್ಲಿ, ಅದು ಒಂದ್ ಕಡೆ ಇಡೋಣ. ಆದರೆ ಅಲ್ಲಿರ್ತಕ್ಕಂಥ ಈ ಹೊಲಸು ನೀರು ಮತ್ತು ಟಾಯ್ಲೆಟ್ ಅನ್ನ, ಇನ್ನಿತರ ವೇಸ್ಟೇಜ್ ನೀರನ್ನ ನೇರವಾಗಿ ಹೊರಗಡೆ ಬಿಡ್ತಾ ಇದ್ದಾರೆ. ಅದರಿಂದ ಬಹಳಷ್ಟು ಜನರಿಗೆ, ಗುಮ್ಮೆ ಕಾಲನಿ ನಿವಾಸಿಗಳಿಗೆ 60ರಿಂದ 70 ಜನ ಮನೆಗಳಿಗೆ ಆ ಗಲೀಜ್ ಇರ್ತಕ್ಕಂಥ ನೀರನ್ನ ಹೋಗ್ತಾ ಇದೆ. ಅದನ್ನ ತಡೆಗಟ್ಟಲಿಕ್ಕೆ ನಗರಸಭೆ ಅಧಿಕಾರಿಗಳು ವೀಣಾವೇಶ ಎಣಿಸ್ತಾ ಇದ್ದಾರೆ. ಯಾಕಂದ್ರೆ ಎಲ್ಲ ಒಂದ್ ಕಡೆಯಿಂದ ಇಂತಹ ದೊಡ್ಡ ದೊಡ್ಡ ಮಹಾನಗರದಿಂದ ಹಣಗಳನ್ನ ಪಡೆದುಕೊಂಡು ಕಳಪೆ ಮಟ್ಟದಿಂದ ಕೆಲಸ ಮಾಡಬೇಕನ್ನೋ ನಿಟ್ಟಿನಲ್ಲಿ ಅವರಿಂದ ಒಂದಿಷ್ಟು ಗಿಸಿಗಂಜಿನ ಪಡೆದುಕೊಂಡು ಎಲ್ಲ ಒಂದ್ ಕಡೆಯಿಂದ ಮಹಾನಗರ ಮುಂದೆ ಕೈ ಚಾಚಿ ಕೂತಿದ್ದಾರೆ. ಅಧಿಕಾರಿಗಳಿನ ಮಟ್ಟಕ್ಕೆ ಬಂದು ನಿಂತಿದ್ದಾರೆ. ಯಾಕಂದ್ರೆ ನಿಮ್ಗೆ ನಾವು ತೋರ್ತಾ ಇದೀವಲ್ಲ, ಇಲ್ಲಿ ನಿಮಗೆ ತೋರಿಸ್ತಿರೋದೇನಪ್ಪ ಅಂದ್ರೆ ಗುಮ್ಮೆ ಕಾಲೋನಿ. ಈ ಗುಮ್ಮೆ ಕಾಲೋನಿಯ ಪರಿಸ್ಥಿತಿ ನೋಡ್ಕೊಳ್ಳಿ. ಏನಾಗಿದೆ ಅಂತಂದ್ರೆ, ಈ ಮಾಲ್ ಏನಿದೆಯಲ್ಲ, ಮಹಾಲ್ನಿಂದ ನೇರವಾಗಿ ಎಲ್ಲ ವಸ್ತುಗಳನ್ನ ಅಥವಾ ಬೇಡದಾಗಿರ್ತಕ್ಕಂಥ ಎಲ್ಲ ಗಲೀಜ್ ನೀರನ್ನ ನೇರವಾಗಿ ಅವರನ್ನ ನೀರು ಡ್ರಂಪ್ ಮಾಡ್ತಾ ಇದ್ದಾರೆ. ಅಲ್ಲಿ ಒಂದು ಸ್ಮಶಾನ ಭೂಮಿಯಲ್ಲಿ ದೊಡ್ಡದಾಗಿರುವಂತಹ ಗುಂಡವನ್ನ ತೋಡಿಕೊಂಡಿದ್ದಾರೆ ಈ ಮಹಲ್ನವರು. ಈ ಸ್ಮಶಾನದ ಸರ್ಕಾರಿ ಜಮೀನಲ್ಲಿ ಯಾಕೆ ಇವರು ಗುಂಡಿ ತೋಡಿದ್ರು ಎಂಬುದನ್ನ ನಾವಿಲ್ಲಿ ಕೇಳಲೇಬೇಕಾದ ಪ್ರಶ್ನೆ ಎದುರಾಗ್ತಾ ಇದೆ. ಹಾಗಾಗಿ ಈ ಮಾಲ್ಗಳೇನಿದಾವಲ್ಲ, ಈ ಮಾಲ್ಗಳಿಗೆ ಈ ನಗರಸಭೆ ಅಧಿಕಾರಿಗಳು ಎಲ್ಲ ಒಂದು ಕಡೆಯಿಂದ ತಮ್ಮದೇ ಆದಂತ ರೀತಿಯಲ್ಲಿ ಒಂದಿಷ್ಟು ಗಂಜಿಗಳನ್ನ ಪಡೆದುಕೊಂಡು ತಮ್ಮ ಎಂಜಲ ಕಾಸಿಗಾಗಿ ಈ ರೀತಿಯಾಗಿ ಬಡವರ ಮನೆಗೆ ನೀರು ನುಗ್ಗಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅನ್ನುವಂತ ಮಾತು ಕೇಳಿ ಬರ್ತಾ ಇದೆ. ಯಾಕಂದ್ರೆ ಈ ರೀತಿಯಾಗಿ ಆಲೋಚನೆ ಮಾಡಿದ್ರೆ ಗುಮ್ಮೆ ಕಾಲೋನಿ ವಾರ್ಡ್ ನಂಬರ್ 30ಕ್ಕೆ ಸೇರ್ತದೆ. ಆ ಒಂದು ವಾರ್ಡ್ ನಂಬರ್ 30ಕ್ಕೆ ಸೇರಿದಂತ ಈ ಒಂದು ನಗರಸಭೆಯ ಉಪಾಧ್ಯಕ್ಷರಾಗಿರುವಂತವರು ಕೂಡ ಆ ಒಂದು ನಗರಸಭೆಗೆ ಒಳಪಟ್ಟಿರ್ತಾರೆ. ಆದ್ರೂ ಕೂಡ ಅವರು ಯಾವತ್ತೂ ಕೂಡ ಯಾವುದೇ ಕಾಲನಿಗಳಿಗೆ, ಯಾವುದು ಬಡಾವಣೆಗಳಿಗೆ ಬಂದವರು ಅಲ್ವೇ ಅಲ್ಲ. ಯಾಕಂದ್ರೆ ಅವರೊಬ್ಬ ಹೆಣ್ಣು ಮಗಳು, ವಯಸ್ಸಾಗಿದೆ, ಅವ್ರು ಬರಕ್ಕಾಗಲಿಲ್ಲ. ಆದರೆ ಅವ್ರ ಮಗ ಇದ್ದಾರೆ, ಅವರು ಕೂಡ ಒಂದಿಷ್ಟು ರಾಜಕೀಯದಲ್ಲಿ ತಮ್ಮದೇ ರೀತಿಯಲ್ಲಿ ಛಾಪು ಮೂಡಿಸ್ಕೊಳ್ತಾ ಇದ್ದಾರೆ, ಧನರಾಜ್ ಹಂಗರಿಗೆ ಅಂತ. ಆ ಧನರಾಜ್ ಹಂಗರಿಗೆ ಅವರಾದ್ರೂ ಕೂಡ ಕನಿಷ್ಠ ಸೌಜನ್ಯಕ್ಕಾದ್ರೂ ಬಂದು ತಮ್ಮ ತಾಯಿ ಗೆದ್ದಿರ್ತಕ್ಕಂಥ ಒಂದು ಪ್ರದೇಶದಲ್ಲಿ ಜನರಿಗೆ ಏನೆಲ್ಲ ತೊಂದರೆ ಆಗಿದೆ, ಏನೆಲ್ಲ ಮಾಡಬೇಕಾಗಿದೆ ಅಂತಕ್ಕಂಥದ್ದು ಆಲೋಚನೆ ಯಾವತ್ತು ಮಾಡೋ ಮನುಷ್ಯನೇ ಅಲ್ಲ ಅಂತಕ್ಕಂಥದ್ದು ಕಾಣಿಸ್ತಾ ಇದೆ. ಹಾಗಾದ್ರೆ ಇನ್ನು ನಮ್ಮ ಜಿಲ್ಲೆಯ ಸಚಿವರಾಗಿರ್ತಕ್ಕಂಥ ನಗರಸಭೆಗೆ ಸಂಬಂಧಪಟ್ಟಿರುವಂತ ಸಚಿವರಾದ ರಹೀಂ ಖಾನ್ ಅವರಂತೂ ಇವ್ರಿಗಿಂತ 4 ಹೆಜ್ಜೆ ಆಚೆನೆ. ಯಾಕಂದ್ರೆ ಬೀದರ್ ಸಮಸ್ಯೆ, ನಗರಸಭೆ ಸಮಸ್ಯೆ ಯಾವುದೋ ತಲೆಗೆ ಹಾಕೊಳ್ಳೋದೇ ಇಲ್ಲ. ಅವ್ರಿಗೆ ಬೇಕೂ ಆಗಿಲ್ಲ. ಹೇಗೋ ಒಂದಿಷ್ಟು ಬಂದು ಇಲ್ಲಿ ಓಟ್ ಗೆದ್ಕೊಂಡು ಮಂತ್ರಿನೋ ಮತ್ತೆ ಅವರು MLA ಆಗ ಹೋಗ್ತಾರೆ. ಅವ್ರಿಗೇನು ಸಮಸ್ಯೆ ಇದೆ ಹೇಳ್ರಿ? ಯಾರಿಗೊಬ್ರು ಹೇಳಿ ಕೆಲಸ ಮಾಡಿಸ್ಕೊಂಡು ಅವ್ರ ಜೀವನ ಹಸನು ಮಾಡ್ಕೊಳ್ತಾರೆ. ಆದರೆ ಇಲ್ಲಿ ಪಡಬಾರ್ದಂತ ಕೆಲಸನ ಗುಮ್ಮೆ ಕಾಲೋನಿ ನಿವಾಸಿಗಳು ಪಡ್ತಾ ಇದ್ದಾರೆ. ಇವತ್ತು ಬಾವಿಲಿ ನೀರು ಕೂಡ ಗಬ್ಬೆದ್ದು ವಾಸನೆ ನಾಡ್ತಾ ಇದ್ದಾವೆ. ಅಲ್ಲಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ನೋಡಿದ್ರೆ ಸುಮಾರು 60ರಿಂದ 70 ಮನೆಗಳು ಈ ಮಾಲ್ ಏನಿದೆಯಲ್ಲ, ಈ ಮಾಲ್ನ ಗಲೀಜಾಗಿರ್ತಕ್ಕಂಥ ನೀರು, ವೇಸ್ಟೇಜ್ ನೀರುಗಳು ಹಾಗೂ ಇನ್ನಿತರ ಎಲ್ಲ ಒಂದು ಕಡೆ ಸೇರ್ಕೊಂಡು ಆ 60-70 ಮನೆಗಳಿಗೆ ಇದನ್ನ ಹೋಗ್ತಾ ಇದೆ. ಈ ಹೋಗೋದಲ್ಲೇ ಒಂದು ಕಡೆ ಒಂದು ಇಟ್ಕೊಳ್ಳೋಣ, ಇನ್ನೊಂದು ಕಡೆಯಿಂದ ಈ ಸ್ಮಶಾನ ಭೂಮಿ ಇರ್ತಕ್ಕಂಥ ಮೂಳೆಗಳಿದಾವಲ್ಲ, ಆ ಮೂಳೆಗಳೆಲ್ಲ ಹರಿದುಕೊಂಡು ಅವರ ಮನೆಗಳಿಗೆ ಹೋಗ್ತಾ ಇದ್ದಾವೆ.
ಇದಕ್ಕೆ ಜಿಲ್ಲಾ ಆಡಳಿತ ಆಗಲಿ ಅಥವಾ ನಗರಸಭೆ ಅಧಿಕಾರಿಗಳಾಗಲಿ ಬಹಳಷ್ಟು ರೀತಿಗಳನ್ನ ನಿಷ್ಕಾಳಜಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾತು ಆ ಓಣಿಯ ನಿವಾಸಿಗಳು ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಯಾಕಂದ್ರೆ ಈ ರೀತಿಯಾಗಿ ಸಮಸ್ಯೆ ಅನೇಕ ಬಾರಿ ನಾವು ತಂದು ನಗರಸಭೆಗೂ ಜಿಲ್ಲಾಧಿಕಾರಿಗೂ ತಂದು ಭೇಟಿ ಮಾಡಿದ್ರು ಸಹ ಯಾವೊಬ್ಬ ಅಧಿಕಾರಿ ಕೂಡ ನಮ್ಮ ಕಡೆ ಗಮನ ಹರಿಸ್ತಾ ಇಲ್ಲ. ಹೀಗಾಗಿ ನಮ್ಮ ಬದುಕು ಒಂದಿಷ್ಟು ಮೂರಬಟ್ಟಿ ಆಗೋಗಿದೆ. ನಾವಿಲ್ಲಿ ಈ ನೀರು ಕುಡಿಬೇಕೋ ಅಥವಾ ಸಾಯ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಕೂಡಲೇ ಸಂಬಂಧಪಟ್ಟಂತ ನಗರಸಭೆ ಅಧಿಕಾರಿಗಳಾಗ್ಲಿ ಅಥವಾ ಜಿಲ್ಲಾಧಿಕಾರಿಗಳಾಗ್ಲಿ ಗಮನ ಹರಿಸಿ ನಮ್ಗೊಂದಿಷ್ಟು ಈ ಒಂದು ನ್ಯಾಯ ಕೊಡಬೇಕು ಮತ್ತು ಈ ಇದು ಈ ಮಾಲ್ಗಳಿದಾವಲ್ಲ, ಈ ಮಾಲಿಂದ ಹರಿದು ಬರ್ತಿರುವಂತ ಗಲೀಜ್ ನೀರುಗಳನ್ನ ತಡೆಗಟ್ಟಬೇಕು, ನಮಗೊಂದಿಷ್ಟು ಬದುಕಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕೆಂದು ಕಾಲು ಬಿದ್ದು ಮನವಿ ಮಾಡಿಕೊಂಡಿದ್ದಾರೆ ಗ್ರಾಮದ ಆ ಪ್ರದೇಶದ ನಿವಾಸಿಗಳು. ಬನ್ನಿ ಹಾಗಾದ್ರೆ ಅಲ್ಲೇನಾಗಿದೆ ನಿಮ್ಗೆ ನಾವು ತೋರಿಸ್ತೀವಿ, ಒಂದಿಷ್ಟು ನಾವು ನೋಡ್ಕೊಂಡು ಬರೋಣ. ನಿವಾಸಿ ಸತೀಶ್ ಬಿರಾದರ್ ಅಂತ ಸುಮಾರು 6-7 ವರ್ಷಗಳಿಂದ ಸಪ್ನ ಮಲ್ಟಿಪ್ಲೆಕ್ಸ್ ಇಂದ ಕೊಳಚೆ ನೀರು ಹರಿದು ಬರ್ತಾ ಇದೆ. ಮತ್ತು ನಮಗೆ ಒಂದು 60 ಮನೆಗೆ ಭಾಳ ತ್ರಾಸ ಆಗ್ತಾ ಇದೆ. ನಮ್ಮ ಬಾವಿಯಲ್ಲಿ ನೀರು ಇರ್ತವೆ, ಯೂಸಿಗೆ ನೀರಿಲ್ಲ, ಟೋಟಲು ಕುಡಿಯೋಕೆ ನೀರಿಲ್ಲ, ಏನಿಲ್ಲ. ಮತ್ತು ಅದ್ರ ಕಡೆಯಿಂದ ನಮ್ಮ ಚರ್ಮ ರೋಗ ಕೂಡ ಹರಡ್ತಾ ಇದೆ. ಆಲ್ರೆಡಿ ನಾನೇ ಮೊನ್ನೆ ಹೋಗಿ ಸ್ಕಿನ್ ಕೇರ್ನಲ್ಲಿ ತೋರಿಸ್ಕೊಂಡ್ ಬಂದಿದ್ದೇನೆ. ಇದರಿಂದ ಬಹಳಷ್ಟು ನಮ್ಗೆ ತೊಂದರೆ ಆಗ್ತಾ ಇದೆ. ಇದು ಏನಾದರೂ ಅವರು ಮಾಡಿಕೊಳ್ಳಿಲ್ಲ ಅವ್ರದವ್ರೆ ಅಂದರೆ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೇವೆ ಅಲ್ಲೇ ಸಪ್ನ ಮಲ್ಟಿಪ್ಲೆಕ್ಸ್ ಹತ್ರ ಹೋಗಿ ಅಂತೇಳಿ ನಾನು ಮತ್ತೆ ಬಂದ್ ಮಾಡೋಣ ಹೋದ್ರೆ ನಾವು ಹೋರಾಟ ಮಾಡ್ತೇವೆ ಬಿಗ್ ಬಾದರ್ ಹತ್ರ. ಏನ್ ಮಾಡೋದ ಮೊದಲೇ ಮಾಡ್ಲಾಕ್ ಹಚ್ಚಿರಿ, ಇದಂದ್ರ ನಮಗ್ ಸಮಸ್ಯೆ ಭಾಳ ಹೊಂಟದ. ಮನ್ಯಾಗ ಹುಡುಗರು ಬೇಮಾರ್ ಬೀಳತ್ತಾರ, ಬಾಯ್ದಾಗ ನೀರ್ ಇಳತಾವ, ಪೂರ ಎಕ್ಸ್ಟ್ರಾ ಬೋರ್ ಫೇಲ್ ಆಗ್ಯದ, ಪೂರ ಬೆಡ್ರೂಮ್ದಾಗ ನೀರ್ ಹೊಂಟಾವ ನಮ್ಮಲ್ಲಿ ಎಲ್ಲ. ಇದಕ್ಕೆ ಏನಾರ ನಮ್ಗೆ ದಾರಿ ತೋರಿಸ್ರಿ ಒಳ್ಳೇದು. ಕ್ರಮ ಒಂದು 10 ಸಲ ಹೋಗ್ಬಂದಿದ್ದೇವೆ, ಅವ್ರು ಏನು ಮಾಡ್ತಾರೆ, ಅಲ್ಲಿ ಏನು ಮಾಡ್ತಾರೆ, ಫೋನ್ ಮಾಡ್ತೇವೆ, ಫೋನ್ ಇಸ್ಲಾಕ್ ತಯಾರಿಲ್ಲ. 2 ಸಲ ಆಯ್ತು ಮುನ್ಸಿಪಾಲಿಟಿದಾಗ ನೋಡಿದಾಗ ಕೊಟ್ಟು ಬಂದೇವು, ಅವ್ರಿಗೂ ಏನು ನಮ್ಗೆ ಕ್ರಮ ಕೈಗೊಳ್ತಾ ಇಲ್ಲ. ಈಗ ಒಂದ್ ವೇಳೆ ನೀವು ಈಗೆಲ್ಲ ಓಣಿದಾಗ ಎಷ್ಟು ಜನ ಸೇರ್ಕೊಂಡು ನೀವು ಏನಾದ್ರು ಬಂದ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದ? ಯಾವ ಟೈಮ್ ಏನಾರ ಕೊಟ್ರಿ ಅವ್ರಿಗೆ? ರೋಡ್ ಜಾಮ್ ಮಾಡ್ತೀವಿ, ಪೂರ ಸಪ್ನ ಮಲ್ಟಿಪ್ಲೆಕ್ಸ್ ಪೂರ ಎಷ್ಟೊಂದು ಅಷ್ಟೆಲ್ಲ ಬಿಡೋದು ಸರ್. ಎಂದು ಮಾಡತ್ತೀರಿ? ಎಂದು ಮಾಡ್ತೀರಿ ಅಂದ? ಅದು 2 ದಿವಸ ಮಾಡ್ತೀವಿ ಸರ್. ರೈಟ್, ಹೇಳಿ. ನೀರಿನ ತೋರ ಎದ್ದಾಗಿದೆ, ಗರಿಸಿರು ಉಂಟು ಮನೆಗೆಲ್ಲ ಎದ ಪೂರ ಹೆಂಗಿದು ತೋರ ಅಂದ್ರೆ ತೋರ ಒಟ್ಟ ಎಲ್ಲ ಜೋಳ ಗೋಧಿ ಎಲ್ಲ ಪೂರ ಅಕ್ಕಿ ಎಲ್ಲ ಹಸಿ ಆಗ್ಯಾವ. ತೋರ ಐರನ್ ನಡೆದ್ರೆ ಹೆಂಗ್ ಮಾಡ್ಬೇಕು, ಯಾವ್ದಾರ ಒಂದ್ ಇದು ಮಾಡಿದಕ್ಕ ಪೂರ ಎಚ್ಚರಿಕೆ ಪೂರ ನೀರು ಅವ್ರ ಬರ್ ಇರ್ಬಲ್ ಇಸ್ಕೊಂಡ್ ಕುಡ್ಲೇತದ್ರಿ ಸರ್. ನೀರ್ ಬರ್ಲೋಟ ಇಲ್ಲಿ ಬೋರ್ ಇದು ಬೋರ್ ಫೇಲ್ ಆಗ್ಯದ, ಎಲ್ಲ ಫೇಲ್ ಆಗ್ಯಾವ, ಪೂರ ಬೇಮಾರ ಇದ್ದ ಮನೆ ಮಂದಿ ಮಾಡು ಬರೇನು ಮಕ್ಕಳಿಗೆ ದವಾಖಾನೆ ತೋರ್ಸರಿ ತೋಲ್ ಎತ್ರ ಆಗ್ಯದ್ರಿ ಸರ್. ನೀರಿಂದ ಮಾಡ್ತಾನ್ರಿ ಏನೋ ಒಂದ್ ಮನೆ ಪೂರ ಬಂದ ಮುಂದೆಲ್ಲ ನೋಡಿಲ್ಲ ಅಂದ್ರೆ ಅಕ್ಕಿ ಜೋಳ ಬೆಳೆ ಪೂರ ನೀರ ಹಸಿ ಅಂಟಿಗೆ ಒಳಗೆ ಬಂದ್ರ ಬಂಧುಗಳೇ, ನೋಡಿದ್ರಲ್ಲ ಹೆಂಗೆಲ್ಲ ಗಲೀಜ್ ನೀರು ಹರಿದುಕೊಂಡು ಆ ಒಂದು ಇದಕ್ಕೆ ಬರ್ತಾ ಇದೆ, ಆ ಮನೆಗಳಿಗೆ ಬಂದು ತಲುಪ್ತಾ ಇದೆ. ಅನೇಕ ಬಾರಿ ನಗರಸಭೆ ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಕೂಡ ಕೌಡೆ ಕಾಸಿನ ಕಿಮ್ಮತ್ ಕೊಟ್ಟಿಲ್ಲ ಅಂತಕ್ಕಂಥ ಮಾತನ್ನ ನಿವಾಸಿಗಳು ಹೇಳಿದನ್ನು ಕೂಡ ನೀವು ಕೇಳಿದ್ದೀರಿ. ಆದರೆ ಇನ್ನ 4-5 ದಿನ ಒಳಗಾಗಿ ಈ ಸಮಸ್ಯೆ ಬಗೆಹರಿದಿದ್ದರೆ ಮಂಡಳಿ ರಸ್ತೆಯನ್ನ ಸಂಪೂರ್ಣವಾಗಿ ಬಂದ್ ಮಾಡಿ ಅಲ್ಲಿರ್ತಕ್ಕಂಥ ಮಾಲನ್ನ ಬಂದ್ ಮಾಡಬೇಕೆಂದು ಆಗ್ರಹಿಸಿ ಆ ಒಂದು ಪ್ರದೇಶದ ಮುಖಂಡರು ಮನವಿ ಮಾಡಿಕೊಂಡಿದ್ದಾರೆ. ಈಗಾಗಲೇ ರಾಜ್ಯ ಸರ್ಕಾರದ
ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ ಅವರು ಕೂಡ ನಮ್ಮದೇ ಕ್ಷೇತ್ರದವರಾಗಿದ್ರು ಕೂಡ ನಾವೇ ಅವ್ರಿಗೆ ಓಟ್ ಹಾಕಿ ಗೆಲ್ಸಿದ್ರು ಕೂಡ ನಮ್ಮನ್ನ ಈ ಸ್ಥಿತಿಗೆ ತಂದು ನಿಲ್ಲಿಸ್ತಾ ಇದ್ದಾರೆ. ಎಲ್ಲಿದೆ ಸ್ವಾಮಿ ನ್ಯಾಯ? ನಮ್ ಗೋಳು ಕೇಳೋರು ಯಾರು ಅಂತಕ್ಕಂಥ ಪ್ರಶ್ನೆ ಅಲ್ಲಿನ ಸಾರ್ವಜನಿಕರು ಕೇಳ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಬಾವಿಗಳಲ್ಲೂ ಕೂಡ ಗಬ್ಬೆದ್ದು ವಾಸನೆ ಬರ್ತಕ್ಕಂಥ ನೀರು, ಅವ್ರ ಮನೆಯೂ ಕೂಡ ಮೂಳೆಯಿಂದ ಹಿಡಿದುಕೊಂಡು ಗಲೀಜ್ ನೀರು ಹರಿದುಕೊಂಡು ಬಂದು ಮನೆಯೆಲ್ಲ ವಾಸನ ಆಗ್ತಾ ಇದೆ. ಇದರಿಂದ ಕಾಲರ ಮತ್ತು ಇನ್ನಿತರ ರೋಗಗಳಿಗೆ ತುತ್ತಾಗುವಂತ ಲಕ್ಷಣಗಳು ಕೂಡ ಕಾಣ್ತಾ ಇದ್ದಾವೆ. ಈಗಾಗಲೇ ಹೈಜಾ ಆಗಿದೆ. ನೀರುಗಳ ಒಂದೇ ಕಡೆ ಡ್ರಂಪ್ ಆದ್ರಿಂದ ಎಲ್ಲ ಬಾವಿಗಳಲ್ಲಿ ಕೂಡ ಕುಡಿಯಕ್ಕೆ ನೀರು ಯೋಗ್ಯವಿಲ್ಲಂತ ಮಟ್ಟಕ್ಕೆ ಬಂದು ನಿಂತಿದೆ. ನಾವು ನೀರುಗಳನ್ನ ಬೇರೆ ಕಡೆ ಹೋಗಿ ತೆಗೆದುಕೊಂಡು ಬಂದು ಬದುಕ ಸಾಗಿಸಲಿಕ್ಕೆ ಕಷ್ಟವಾಗ್ತಾ ಇದೆ. ಈಗಲಾದರೂ ಜಿಲ್ಲಾಡಳಿತ ಸಂಬಂಧಪಟ್ಟಂತವ್ರು ಬಂದು ಈ ಒಂದು ವಿಚಾರವಾಗಿ ನಮ್ಮನ್ನ ಸಮಸ್ಯೆಗಳನ್ನ ಬಗೆಹರಿಸ್ತಾರೆ ಎಂಬುದನ್ನು ನಾವಿಲ್ಲಿ ನೋಡಬೇಕಾಗಿದೆ. ಬಂಧುಗಳೇ, ಒಂದು ವೇಳೆ ಈ ಒಂದು ಮನವಿಯನ್ನ ನಗರಸಭೆ ಅಧಿಕಾರಿಗಳು ಬರದೇ ಇದ್ದರೆ ಮುಂದಿನ 8 ದಿನ ಒಳಗಾಗಿ ರಸ್ತಾ ರೋಕೋ ಮಾಡಿ ಆ ಮಹಲನ್ನ ಬಂದ್ ಮಾಡಬೇಕು ಅಂತ ಹೇಳಿ ಆ ಒಂದು ಗುಮ್ಮೆಖಾನೆ ನಿವಾಸಿಗಳು ಪ್ರತಿಭಟನೆ ಹಮ್ಮಿಕೊಂಡಿದ್ದಾರೆ. ಅದರ ಬಗ್ಗೆ ಕೂಡ ಒಂದಿಷ್ಟು ಆಲೋಚನೆ ನಡೆದಿದೆ ಅಂತಕ್ಕಂಥ ಮಾತು ಅಲ್ಲಿನ ಮುಖಂಡರು ಹೇಳಿದ್ದಾರೆ. ಹಾಗಾದ್ರೆ ಕೂಡಲೇ ಸಂಬಂಧಪಟ್ಟಂತ ಅಧಿಕಾರಿಗಳು ಆ ಒಂದು ಸಮಸ್ಯೆ ಬಗೆಹರಿಸ್ತಾರ ಎಂಬುದನ್ನ ಕಾದು ನೋಡಬೇಕಾಗಿದೆ. ಬಂಧುಗಳೇ, ಈ ಯಾರೆಲ್ಲ ಈ ಸುದ್ದಿ ನೋಡ್ತಿರೋ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಇದ್ರೆ ಮತ್ತು ನಿಮ್ಮ ಊರಲ್ಲೂ ಕೂಡ ಈ ತರದ ಸಮಸ್ಯೆಗಳಿದ್ರೆ ನಮ್ಮ ವಾಟ್ಸ್ಆಪ್ ನಂಬರ್ಗೆ ತಿಳಿಸಿ, ನಾವು ಅದನ್ನು ಸುದ್ದಿ ಪ್ರಸಾರ ಮಾಡುತ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದೀವಿ. ಧನ್ಯವಾದಗಳು.